ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಯ್ ಕಿ ಶಾದಿ ವೆಡ್ಡಿಂಗ್ ಸೀರೀಸ್ ಪಾರ್ಟ್ 2. ಸೊ ಇವತ್ತೇನಪ್ಪ ಅಂದರೆ ಮೆಹಂದಿ ಶಾಸ್ತ್ರ ಇತ್ತು. ಬಟ್ ಆ್ಯಕ್ಚುಲಿ ಇವತ್ತಿನ ದಿನ ತುಂಬ ಡಿಫಿಕಲ್ಟ್ ಆಗಿದೆ ಅನ್ಸುತ್ತೆ. ಏನಕ್ಕೆ ಅಂತಂದರೆ ಇವತ್ತು ಬೆಳಗ್ಗೆ ಎದ್ದು ಚಿಕ್ಕಪೇಟೆಗೆ ಹೋಗಿದ್ದಾಯಿತು. ಚಿಕ್ಕಪೇಟೆ ಒಂಥರ ನಮ್ಮ ಅತ್ತೆ ಮನೆ ಆಗಿಬಿಟ್ಟಿದೆ. ನಾನು ಯಾವಾಗಂದ್ರೆ ಹೋಗ್ತಾ ಇರ್ತೀನಿ. ಸೊ ಬೆಳಗ್ಗೆ ಬಿಟ್ಟಿದ್ವಿ, ಏನೂ ತಿಂದಿರಲಿಲ್ಲ, ಹಾಲು ಕುಡ್ದಿರಲಿಲ್ಲ, ಏನೂ ಇರಲಿಲ್ಲ. ಅದಕ್ಕೆ ವೇಫರ್ಸ್ನ ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ವಿ, ಹೊಟ್ಟೆ ಹಸಿತೆ ಅಂತೇಳಿ. ಸೊ ನಾವು ಬೆಳಗ್ಗೆ ಯಾವ ರೇಂಜಿಗೆ ಹೋಗಿದ್ವಿ ಅಂತಂದರೆ ಇನ್ನೂ ಒಂದು ಶಾಪು ಓಪನ್ ಮಾಡಿಲ್ಲ. ಸರಿ ಅಂತೇಳಿ ನಾಷ್ಟ ಮಾಡ್ಕೊಂಡು ರೆಡಿ ಆಗೋಣ ಅಂತೇಳಿ ನಾಷ್ಟ ಮಾಡ್ಕೊಂಡು ಸೊ ಅಲ್ಲೇ ಹೋದ್ವಿ. ಸಾಷ್ಟ ಎಲ್ಲ ಅಂಗಡಿಯೆಲ್ಲ ಓಪನ್ ಆಗಿತ್ತು. ಏನು ಕೆಲಸ ಇದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಮೆಹಂದಿ ಶಾಸ್ತ್ರಕ್ಕೆ ಬಂದ್ವಿ. ಸೊ ಬನ್ನಿ ಇವತ್ತು ಮೆಹಂದಿ ಶಾಸ್ತ್ರ ಹೇಗೆ ನಡೀತೆ ಅಂತ ನೋಡೋಣ. ಮಾವಶಿಗೆ ಹಾಯ್ ಮಾಡಿ ಅಂದರೆ ಆ ಮಾವಶಿ ಮೈ ಮುರಿತಾ ಇದ್ದಾರೆ. ಪರಿ ಕಣ್ಣು ನಿನ್ ಕೈ ತೋರ್ಸು ಬಂಗಾರಿ. ಈ ಅಂತ ಅಲ್ಬಿಡು. ಇವಾಗ ನನ್ನ ಸೊಸೆ ನೀನು ಅಲ್ಬಿಟ್ರೆ. ಪರಿ ಅದಾಕೋಸ ತಿ ಅದ್ ಬಂದಾಕೋ ಶಾನ ಬಚ್ಚ. ಸೋನು ಸ್ಮೈಲ್ ಮಾಡ್ರಿ ಎಲ್ಲ ತೋರ್ಸಂಗೆ ಆ ಕಡೆ. ಆಮೇಲೆ ಸುಜಾತ ಆಂಟಿ ಇನ್ನೂ ಒಂದಷ್ಟು ಜನ ಗಾಸಿಪ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ? ನಮ್ಮ ಚಿಕ್ಕಮ್ಮ ನಮ್ಮ ವೈನಿಗೋಸ್ಕರ ಏನೋ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಎಂಟ್ರಿಗೆ. ನಮ್ಮ ಡುಮ್ಮಿ ಮಮ್ಮಿ ಪ್ರತಿಲಿಪಿ ನುಗ್ಬಿಟ್ಟಿದ್ದಾರೆ. ತಿವು ದೀದಿ ಮೆಹಂದಿ ಗಡ್ದ ನಮ್ಮ ಮಾವಶಿ ಮೆಹಂದಿ ಹಾಕ್ಸ್ಕೊಳಲ್ಲ ಅಂತ ಹೇಳ್ತಿದ್ದಾರೆ. ಹಲ್ ಬಿಡ್ತಿಲ್ಲ, ಏನು ತಂಬಾಕು ಹಾಕೊಂಡಿದ್ದೀರಾ ಹಂಗೆ? ಮಿಸ್ರಿ ಸಾರಿ ತಂಬಾಕು ಅಂತ. ಯಾರು ನನ್ನ ಸೊಸೆ ನೋಡ್ರಿ ಯಾವ ರೇಂಜಿಗೆ ಮಿಂಚ್ತಾ ಇದ್ದಾಳೆ. ಸೊ ನಮ್ಮ ಸೊಸೆದು ಪರಿದು ನೆಕ್ಸ್ಟ್ ಡ್ಯಾನ್ಸ್ ಇದೆ. ಸೊ ಅದು ಜಾಸ್ತಿ ಹಾಕೋದಕ್ಕಾಗಲ್ಲ, ಯಾಕಂದರೆ ನಂಗೆ ಕಾಪಿರೈಟ್ ಬೀಳುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಮತ್ತೆ ಬನ್ನಿ. ಮತ್ತು ನಾನು ಪರಿ ಮತ್ತು ನನ್ನ ಸೊಸೆ ಜೊತೆ ಜಾಯಿನ್ ಅದೇ ಡ್ಯಾನ್ಸ್ ಮಾಡೋಣ ಅಂತ. ಯಾಕಂದರೆ ಜಿಂಗಾಟ್ ಸಾಂಗ್ ಬರ್ತಿತ್ತು. ಜಿಂಗಾಟ್ ಸಾಂಗ್ ಮೇಲೆ ನನಗೆ ಫುಲ್ಲು ಮೈಮೇಲೆ ಬಂದ್ಬಿಡುತ್ತೆ. ನಾನು ತುಂಬ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮನೇಲಿ ಏನೋ ಒಂಥರ ಚಿಕ್ಕ ಮಕ್ಕಳು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಪರಿ ಕನೀಶ ಎಲ್ಲ ಕದ್ದಿ ಮುಚ್ಚಿ ಜ್ಯೂಸ್ ಎಲ್ಲ ಕುಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನಗೂ ಅದೇ ಅನಿಸಿತ್ತು, ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇರಬೇಕು. ನಮ್ಮ ಕನು ಮನೆ ಹತ್ರ ಇರ್ತಾಳೆ. ಸೊ ಕನು ಇದ್ದಾಗ ಟೈಮ್ ಪಾಸ್ ಆಗುತ್ತೆ. ಸೊ ಅದೆಲ್ಲ ಮಾಡ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಅಷ್ಟು ಅಣ್ಣನ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ. ನನ್ನ ಫ್ರೆಂಡು ನಿಶಾ ಬಂದಿದ್ಲು. ಸೊ ಅವಳ ಕೈಲೆಲ್ಲ ಮೆಹಂದಿ ಬಿಡಿಸ್ಕೊಂಡು ಸೊ ಎಲ್ಲ ರೆಡಿ ಆಗಿದ್ವಿ. ಸೊ ಎಲ್ಲರೂ ಅವ್ರವ್ರ ಕೈಗೆಲ್ಲ ಬಿಡಿಸ್ಕೊತಾಯಿದ್ರು. ಸೊ ಸಾಂಗೆಲ್ಲ ಹಾಕಿ ನಾ ವೇಟಿಂಗ್ ಲಿಸ್ಟಲ್ಲಿ ತುಂಬ ಜನ ಇದ್ದರು. ನನಗೆ ನಮ್ಮ ಅಣ್ಣಗೆ ಮಾತ್ರ ಸಪ್ರೇಟ್ ಕಟ್ಸ್ಕೊಬಿಟ್ಟಿದ್ವಿ. ಆ್ಯಂಡ್ ಅದೇ ಥೀಮ್ ಇಟ್ಕೊಂಡು ಮಾಡ್ತಿದ್ವಿ. ಸೊ ಅವಳು ಇನ್ನೊಬ್ಳು ಫ್ರೆಂಡ್ ಬಂದಿದ್ಲು, ಅವಳು ಏನೋ ಪ್ರಿಂಟ್ ಆಗ್ತಿದ್ಲು. ಸೊ ನಮ್ಮ ಸುಜಾತ ಆಂಟಿದು ಎಲ್ಲ ಮೆಹಂದಿ ಹಾಕ್ಸ್ಕೊಂಡು ಆಗಿತ್ತು ಅಂತೇಳಿ ಆಂಟಿ ಶಾಮಣ್ಣಂಗೆ ತೋರಿಸಿ ಒಂದು ಫೋಟೋ ತಗೊಂಡ್ರು. ನಾನು ಚೀಸ್ ಅಂತ ಹೇಳಿ ಇನ್ನೊಂದು ವೀಡಿಯೋ ಮಾಡಿಸ್ಕೊತಿದ್ದೆ. ಎಲ್ಲರದು ಮುಗಿದ್ಮೇಲೆ ಲಾಸ್ಟಿಗೆ ನಾನು ಬಂತು. ಅಷ್ಟೇ ಅಣ್ಣನ ಕೈ ಒಣಗೋಗಿತ್ತು ಅನಿಸುತ್ತೆ. ಅಣ್ಣಂದು ಎಷ್ಟೊತ್ತಾದರೂ ಮುಗಿತಾನೆ ಇರಲಿಲ್ಲ. ಹಿಂದೆ ಮುಂದೆ ಕಾಲು ಕೈ ಎನ್ಕಂಡು ಬಿಡ್ಸ್ಕೊಂಡ್ಕೊತಿದ್ದ. ಕರೆಂಟ್ ಹೋಗ್ತಿತ್ತು ಬರ್ತಿತ್ತು. ಸೊ ಹೊಟ್ಟೆ ಸಿಗ್ತಿತ್ತು ಅಂತೇಳಿ ಮನೇಲಿರೋರು ಎಲ್ರಿಗೂ ಗೋಬಿ ತರಿಸ್ಕೊಂಡಿದ್ವಿ. ನನಗೆ ಈ ಥರ ಎಲ್ಲರಿಗೂ ಯಾರಿಗಾರು ಊಟ ಮಾಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕೇರ್ ಮಾಡಬೇಕು, ಊಟ ಮಾಡಿಸ್ಬೇಕು ಅಂತಲೇ. ಸೊ ನಾನು ನಮ್ಮ ಅಣ್ಣಂಗೆ ಊಟ ಮಾಡಿಸ್ತಾಯಿದ್ದೆ ಆಟಾಡ್ಸ್ಕೊಂಡು. ಸೊ ಆಮೇಲೆ ಯಾವಾಗ ನಂದಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವ್ನು ಯಾಕೋ ಮುಗೀತಾ ಇರೋ ಥರ ಕಾಣಿಸ್ತಾನೆ ಇರಲಿಲ್ಲ. ಆಯುಷು ಅಂತೂ ಬಿಡ್ಸ್ಕೊಂಡು ಒಣಗಿಸ್ಬಿಟ್ಟು ತೊಳ್ಕೊಂಡು ಎಲ್ಲ ಆಗ್ಬಿಟ್ಟಿತ್ತು. ಅವ್ನು ಆಲ್ರೆಡಿ ಕಲರ್ ಕೂಡ ಬರ್ತಿತ್ತು. ಬಟ್ ನಾನು ಇನ್ನೂ ಒಂದು ಚೂರು ಹಾಕ್ಸ್ಕೊಂಡಿರಲಿಲ್ಲ. ಆಮೇಲೆ ಫೈನಲಿ ಅಣ್ಣನ ಮುಗಿದಿತ್ತು. ಅವ್ನು ಕಾಲಿಗೆ ಮಾತ್ರ ಬಿಡಬೇಕಿತ್ತು. ಸೊ ಅದೇ ಅವ್ನು ಸ್ವಲ್ಪ ಕುತ್ಕೊಂಡು ಅವ್ರಿಗೂ ಪಾಪ ಬೆನ್ನೆಲ್ಲ ನೋವು ಬಂದಿರುತ್ತೆ ಅಂತೇಳಿ ಅಣ್ಣನೂ ಸ್ವಲ್ಪ ಓಡಾಡ್ಬಿಡ್ಬತ್ತೀನಿ ಅಂತೇಳಿ ಅವಳೊಂದು ಅಷ್ಟು ಎಕ್ಸಾಂಪಲ್ ಫೋಟೋಸ್ ಕಳಿಸಿದ್ಲು. ಸೊ ಅದೇ ಥರ ಬಿಡಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅರ್ಶಿನ ಕುಂಕುಮ ಕೊಡಬೇಕಿತ್ತು, ಮೆಹಂದಿ ಶಾಸ್ತ್ರದ್ದು 5 ಜನಕ್ಕೆ. ಸೊ ನಮ್ಮ ಅತ್ತೆ, ಸೋನೇರಿ, ನನ್ನ ಸೊಸೆ ಕನಿಷಾ, ಪರಿ ಮತ್ತು ನನ್ನ ಫ್ರೆಂಡ್ ಪೂಜಾ ಇವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಸೊ ಎಲ್ಲರಿಗೂ ಮಾಡ್ಕೊಂಡು 5 ಜನಕ್ಕೆಲ್ಲ ಮುಗೀತು. ಸೊ ಅಲ್ಲಿಗೆ ಶಾಸ್ತ್ರ ಮುಗೀತು. ಹಾಗೆ ನಮ್ಮ ಕನಿಷಾ ಸೊಸೆ ನನಗೂ ಹೂವು ಮುಡ್ಸು ಅಂತಿದ್ರು. ಅದಕ್ಕೆ ನಾನು ಕ್ಲಿಪ್ ಹಾಕಿ ನನಗೆ ಚಿಕ್ಕ ವಯಸ್ಸಲ್ಲಿ ಸೈಡಲ್ಲಿ ಕಟ್ಟಿ ಫುಲ್ಲು ಎಣ್ಣೆ ಎಲ್ಲ ಮೆತ್ತಿ ಸೈಡಲ್ಲಿ ಕಟ್ಟಿ ಜಾತ್ರೆ ಥರ ಕಳಿಸ್ತಿತ್ತು ನಮ್ಮಮ್ಮ ಸ್ಕೂಲ್ಗೆ. ಅದೇ ನೆನ್ಸ್ಕೊಂಡು ಅವ್ರಿಗೂ ಆ ಥರನೇ ಕಟ್ತಿದ್ದೆ. ಆವಾಗ
ಅಷ್ಟರಲ್ಲಿ ನಮ್ಮ ಅಣ್ಣ ಕರೀತಿದ್ದ, ಬಾ ಕಾಲಿಗೆ ಮೆಹಂದಿ ಬಿಡಿಸ್ಕೋಬೇಕು ಅಂತೇಳಿ ಕಾಲು ತೊಳ್ಕೊಡು ಅಂದೆ. ಯಾಕಂದ್ರೆ ಅವ್ನ ಕೈ ಮೆಹಂದಿ ಹಾಕಿರಲ್ಲ. ನಾನು ಫುಲ್ಲು ಉಜ್ಜಿ ಚಿಕ್ಕಪೇಟೆ ಕೊಳ ಎಲ್ಲ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಬೈದು ಎಲ್ಲ ತೊಳ್ದು ಅಷ್ಟರಲ್ಲಿ ನಮ್ಮ ವೈನಿ ವೀಡಿಯೋ ಕಾಲ್ ಬಂದಿತ್ತು. ನಮ್ಮ ವೈನಿಗೆ ಮೆಹಂದಿ ತೋರಿಸಿದೆ ಯಾವ ಥರ ಬಿಡಿಸ್ಕೊಂಡಿದ್ದಾನಂತ. ಫೈನಲಿ ನನ್ನ ಪಾರ್ಟ್ ಬಂದಿತ್ತು. ಸೊ ನಾನೇ ಎಲ್ಲ ಹೆಂಗೆ ಬಿಡಿಸ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದೆ. ಅದು ನಮ್ಮ ಅಣ್ಣ, ನಾನು, ನಮ್ಮ ವೈನಿಗೆ, ಅಣ್ಣ ವೈನಿಗೆ ದೃಷ್ಟಿ ತೆಗಿತಿರೋದು ಆ ಥರ ಥೀಮ್ ಇಟ್ಕೊಂಡು ಬಿಡಿಸ್ಕೊತಿದ್ದೆ. ಇದು ನನ್ನ ಫ್ರೆಂಡ್ ನಿಶಾ ಅಂತ, ನನ್ನ 10th ಟ್ಯೂಷನ್ ಫ್ರೆಂಡ್ ಇವಳು. ಸೊ ಆಮೇಲೆ ಟ್ಯೂಷನಲ್ಲೇ ಫ್ರೆಂಡಾಗಿ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಸೊ ಅವಳನ್ನೇ ಕರ್ಸ್ಕೊಂಡಿದ್ದೆ. ಅವಳನ್ನ ನಾನು ಯಾರನ್ನೂ ಅಷ್ಟಾಗೆ ಬೆಸ್ಟ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಲ್ಲ. ಅದು ಬಿ ಅಂತ ಬಂತು, ಅದಕ್ಕೆ ಅವಳು ಆಡ್ಕೊತಿದ್ಲು. ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಬಂದ್ಲು, ಬಟ್ ಹೇಳಿಲ್ಲ ಹಂಗೆ ಹಿಂಗೆ ಅಂತೇಳಿ. ನಾನೊಂದಷ್ಟು ನಕಾಡ್ಕೊಂಡು ಹಂಗೆ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ, ಯಾವಾಗ ಬಿಡ್ತಾರೆ ಏನು ಅಂತ ಹೇಳಿ. ಆಯುಷು ಅಂತೂ ನಂದು ವೀಡಿಯೋ ತೆಗಿ ಅಂತಲೇ ಹೋಗೋ ಕ್ಯಾಮ್ರಾ ಮುಂದೆ ನಿಂತ್ಕೊತಿದ್ದ. ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣಂಗೆ ಊಟ ಎಲ್ಲ ಮಾಡಿಸಿದ್ರು. ಇದೊಂಥರ ನೋಡಿ ಚೈಲ್ಡ್ಹುಡ್ ನೆನಪಾಯ್ತು. ನಾವು ಚೈಲ್ಡ್ಹುಡ್ಡಲ್ಲಿ ನಮ್ಮ ಬರ್ಡೇಗೆಲ್ಲ ಮೆಹಂದಿ ಹಾಕ್ಸ್ಕೊಂಡಾಗ ನಮ್ಮ ಮಮ್ಮಿ ಎಲ್ಲ ಊಟ ಮಾಡಿಸಿದ್ರಲ್ಲ. ಸೊ ಅಣ್ಣನೇ ಎಲ್ಲ ಊಟ ಮಾಡಿಸ್ಕೊಂಡು ನಮ್ಮ ಪರಿ ಅಂತೂ ಬಿದ್ದು ಒದ್ದಾಡಿ ಒಂದು ಪ್ಲೇಟ್ ಫುಲ್ ಹಾಕೊಂಡು ಬಾರಿಸಿದ್ಲು. ಅವಳಂತೂ ಏನೂ ತಿನ್ನಲ್ಲ ಅಂತಲೇ ಅಂದ್ಕೊಳ್ಳಿ. ಸೊ ಆದರೂ ಕರೆಂಟ್ ಹೋಗ್ತಿತ್ತು ಮಧ್ಯ. ಆದರೆ ನಿಶಾ ಪಾಪ ಎಷ್ಟೋ ಲೇಟ್ ಆದ್ರೂ ಬಿಟ್ಟು ಕೊಟ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಹೋದ್ಲು. ನಮ್ಮ ಅಣ್ಣಂಗೆ ಮೆಹಂದಿ ವಾಸನೆ ಅಂದರೆ ಆಗೋಲ್ಲ. ಅದಕ್ಕೆ ನಮ್ಮ ದೊಡ್ಡಮ್ಮನ ಮಗ ನಾನು ಜಿಮ್ಮಿನ ನೆನೆಸ್ಕೊಂಡಿದ್ದೆ ಅಂತೇಳಿ ಅವ್ನು ನಮ್ಮ ಜಿಮ್ಮಿ ಕೈನ ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದ, ಡ್ರಾ ಮಾಡೋದಕ್ಕೆ. ಸೊ ಬನ್ನಿ ಫೈನಲಾಗಿ ನಾನು ಮೆಹಂದಿ ತೋರಿಸ್ತೀನಿ ನಿಮಗೆಲ್ಲ. ಮಾಗಜ ಇಪ್ಪುನದು ಎಕ್ಸ್ಪ್ಲೇನ್ करते आता गाइस ನನ್ನ ಮೆಹಂದಿ ನೋಡಿ, ಇದು ನಾನು, ಇದು ನಮ್ಮ ಅಣ್ಣ. ಸೊ ನಮ್ಮ ಅಣ್ಣಂಗೆ ಏನೋ ಶೇಡ್ ಸರಿ ಮಾಡ್ತಿದ್ದೀನಿ ಅಂತ. ಇದು ನಮ್ಮ ಅಣ್ಣ, ಇದು ನಮ್ಮ ವೈನಿ, ಅವರಿಬ್ರದ್ದು ದೃಷ್ಟಿ ತೆಗಿತಾ ಇದ್ದೀನಿ ಅಂತ. ಸೊ ಆಮೇಲೆ ಬ್ಯಾಕ್ ಸೈಡು ಇದು ನಮ್ಮ ಅಣ್ಣಂದು ಮದುವೆ ಡೇಟು. ಇದು ಮೇರಾ ಪ್ಯಾರಾ ಭಯ್ಯ. ಸೊ ಬಾಯಿ ಕಾ ಶಾದಿ, ಯೇ ಬಾಯಿ ಕಿ ಶಾದಿ. ಸೊ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಕೊನೆವರೆಗೂ ನಮ್ಮ ಅಣ್ಣನ ಬ್ಲಾಗ್ ಸೀರೀಸ್ ಎಲ್ಲ ನೋಡ್ತಾ ಇರಿ. ಸಿಗೋ ಮತ್ತೊಂದು ಬ್ಲಾಗಲ್ಲಿ ಧನ್ಯವಾದಗಳೊಂದಿಗೆ ನನ್ನ ಸಿ ಯು.